ಸೊ ಕುಕ್ಕಿಲ ಜನರೇಟರ್ ಅಲ್ಲಿ ನಾವಿದ್ದೇವೆ. ಇದು ಏಳ್ಮುಡಿಯ ಪಕ್ಕದಲ್ಲಿ ಈ ಸಂಸ್ಥೆ ಕೃಷಿಕರಿಗೆ ವರದಾನ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ. ಸೊ ವೆಂಕಟರಮಣ ಭಟ್ರವರ ಒಂದು ಪ್ರಯತ್ನ ಖಂಡಿತವಾಗಿಯೂ ಪುತ್ತೂರಿಗೆ ಮತ್ತು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಸಂಚರಿಸಲಿಕ್ಕಿದೆ. ಕುಕ್ಕಿಲ ಜನರೇಟರ್ ಮಾಡೆಲ್ EG 3600 ಅಂತ ಹೇಳಿ, ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ 3200. ಇದರಲ್ಲಿ ಸಬ್ಮರ್ಸಿಬಲ್ ಪಂಪ್ 1.5 HP ಅದು ಆರಾಮ್ಸೆ ರನ್ ಆಗ್ತದೆ. ರಬ್ಬರ್ ಶೀಟ್ ಮಾಡುವಾಗ ನಾನು ಜನರೇಟರ್ ಅನ್ನ ಬಳಸಿಕೊಂಡು ನನಗೆ ಶೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಇದು ರಬ್ಬರ್ ಶೀಟ್ ಮಾಡುವವರಿಗೆ ಅತ್ಯಂತ ಉಪಯೋಗವಾಗಿದೆ. EG 3600 ಇದರ ಲೋಡ್ ಕ್ಯಾಲ್ಕುಲೇಷನ್ ಅಂದ್ರೆ ಲೋಡ್ ಅನ್ನ ಯಾವ ರೀತಿ ತಗೊಳ್ತಾರೆ ಅಂತ ಹೇಳೋದು. 500 watts, 1000 watts, 1500, 2000, 2500, 3000 watts, 3200 watts. ಈಗ ಟೋಟಲ್ ಆಗಿ 3200 watts. 30 ವರ್ಷದ ಅನುಭವದಲ್ಲಿ ನಮ್ದೇ ಒಂದು ಜನರೇಟರ್ ಕುಕ್ಕಿಲ ಬ್ರ್ಯಾಂಡ್ ಒಂದು ಬಿಡುಗಡೆ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ R&D ಎಲ್ಲ ಮಾಡಿ ರೆಡಿ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇನೆ. ನಮ್ಮ ಕುಕ್ಕಿಲ ಬ್ರ್ಯಾಂಡ್ ಜನರೇಟರ್ಗಳನ್ನು ಕರ್ನಾಟಕದಾದ್ಯಂತ ಮಾರಾಟ ಮಾಡಲು ವಿತರಕರು ಬೇಕಾಗಿದ್ದಾರೆ. ಪದೇ ಪದೇ ಕರೆಂಟ್ ಹೋಗುವುದು, ಪದೇ ಪದೇ ಕರೆಂಟ್ ಹೋಗ್ತಾ ನಮಗೆ ಮನೆಯಲ್ಲಿರುವಂತಹ ಎಲ್ಲ ಉಪಕರಣಗಳನ್ನ ಬಳಕೆ ಮಾಡ್ಲಿಕ್ಕೆ ಆಗುತ್ತಿಲ್ಲ ಅಂತ ಹೇಳುವಂತ ಒಂದು ಸಂದರ್ಭದಲ್ಲಿ ನಮಗೆ UPS ಗೆ ಹೋಗ್ಬೇಕಾಗತ್ತೆ ಅಥವಾ ಜನರೇಟರ್ಗೆ ಹೋಗ್ಬೇಕಾಗತ್ತೆ. ಸೊ ಜನರೇಟರ್ ಅನ್ನ ನಾವು ಕಾಣಿದ್ರೆ ಪುತ್ತೂರಿನಲ್ಲಿ ಕಳೆದ 20-25 ವರ್ಷದಿಂದ ಸರ್ವಿಸ್ ಕೊಟ್ಟಿದ್ದು ಅವರೇ ಆಗಿ 30 ವರ್ಷ ಜನರೇಟರ್ ಅಲ್ಲಿ ಸರ್ವಿಸ್ ನೀಡಿ ಅನುಭವ ಇರುವಂತವರು ನಮ್ಮ ಕುಕ್ಕಿಲದ ವೆಂಕಟರಮಣ ಭಟ್ರು. ಆ ವೆಂಕಟರಮಣ ಭಟ್ರ ಸಂಸ್ಥೆ ಏಳ್ಮುಡಿಯ ಪಕ್ಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ಪೈ ಸೇಲ್ಸ್ ನಡುವಲ್ಲಿ ನೀವು ಒಳಗಡೆ ಬಂದಾಗ ಅವರ ಸಂಸ್ಥೆ ನೀವು ಕಾಣಬಹುದು. ಕುಕ್ಕಿಲ ಜನರೇಟರ್ಸ್ ಅಂತ ಹೇಳಿ ಈಗ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ. ಅವರದ್ದೇ ಆದ ಜನರೇಟರ್ ಅನ್ನ ಅವರು ಮಾಡಿ ಈಗ ಮಾರುಕಟ್ಟೆಗೆ ಬಿಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ನಾವು ಕುಕ್ಕಿಲ ಸಂಸ್ಥೆಯಲ್ಲಿ ಇದ್ದೇವೆ. ಆ ಕುಕ್ಕಿಲ ಸಂಸ್ಥೆಯಲ್ಲಿ ಇರುವಂತಹ ಜನರೇಟರ್ ಅಲ್ಲಿ ಮುಖ್ಯವಾಗಿ ನಾವು ಈಗ ಮನೆಗೆ ಮತ್ತು ಉಳಿದ ವ್ಯವಹಾರ ಮಳಿಗೆ ಇರ್ಬೋದು ಅಥವಾ ಕೃಷಿ ಚಟುವಟಿಕೆ ಹೇಳೋದು 3.6 ಅಂತ ಹೇಳಿರ್ತಾರೆ, 3.6 ಅಂತ EG 3600 ಅಂತ ಹೇಳೋದಿದೆ. ಆ ಜನರೇಟರ್ನ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದೇವೆ. ಸೊ ಆ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮುಂದೆ ನಾವು ಕುಕ್ಕಿಲ ವೆಂಕಟರಮಣ ಭಟ್ರು ಇದ್ದಾರೆ, ಅದೇ ರೀತಿಯಾಗಿ ಅವರ ತಂಡ ಇದೆ, ನಮಗೆ ಆ ಜನರೇಟರ್ನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಕುಕ್ಕಿಲ ಜನರೇಟರ್ ಇಂದ 3.6 ಅಂತ ಹೇಳುವಂಥದ್ದು ನಾವೀಗ ಅವಾಗಲೂ ಜನರೇಟರ್ ಅಲ್ಲಿ ಕೇಳುವಂತ 3.5 kV ಅಂತ ಹೇಳ್ತಾರೆ ಎಲ್ಲ ಕೂಡ. ಸೊ 3600 ಅಂತ ಹೇಳುವ KV ಜನರೇಟರ್ ನೀವು ನೋಡ್ತಾ ಇದ್ದೀರಿ. ಸೊ ಕುಕ್ಕಿಲ ಜನರೇಟರ್ ಅಲ್ಲಿ ನಾವು ಇದ್ದೇವೆ. ಇದು ಏಳ್ಮುಡಿಯ ಪಕ್ಕದಲ್ಲಿ ಈ ಸಂಸ್ಥೆ 33 ವರ್ಷದ ಅನುಭವವುಳ್ಳ ವೆಂಕಟರಮಣ ಭಟ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸೊ ಈಗ 3600 ಅಂತ ಹೇಳುವಂತ ಜನರೇಟರ್ ಅನ್ನ ಈಗಾಗಲೇ ನಾವು ಡೆಮೋ ನೋಡಿದೆವು. ಸೊ ಅದರ ಬಗ್ಗೆ ನಮಗೆ ಹರೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಅದು ಹೇಗೆ ರನ್ ಆಗ್ತಾ ಇದೆ, ಹೇಗೆ ಎಷ್ಟು HP ಪಂಪ್ ರನ್ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಅವರು ಸ್ವಲ್ಪ ನಮಗೆ ಹೇಳ್ತಾ ಇದ್ದಾರೆ. ಕುಕ್ಕಿಲ ಜನರೇಟರ್ ಮಾಡೆಲ್ EG 3600 ಅಂತ ಹೇಳಿ, ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ 3200. ಇದರಲ್ಲಿ ಸಬ್ಮರ್ಸಿಬಲ್ ಪಂಪ್ 1.5 HP ಅದು ಆರಾಮ್ಸೆ ರನ್ ಆಗ್ತದೆ. ಇದು 11 amps ತನಕ ಆಂಪ್ಸ್ ಅಲ್ಲಿ 11 amps ವರೆಗೆ ಆಂಪ್ಸ್ ತಗೊಳ್ತದೆ ಇದು. ಮತ್ತೆ EG 3600 ಜನರೇಟರ್ ನೀವು ಈಗ ನೋಡ್ತಾ ಇದ್ದಾರೆ ನಮ್ಮ ವೆಂಕಟರಮಣ ಭಟ್ ಅವರ ಒಂದು ಪ್ರಯತ್ನ. ಸೊ ಇದು ಪುತ್ತೂರಿನಲ್ಲಿ ರೆಡಿ ಆಗ್ತಾ ಇರೋದು. ಸೊ ಈ ರೆಡಿ ಆಗುವಂತ 1.5 HP ಪಂಪ್ ಅನ್ನ ನಾವೀಗ ಒಂದು ಡೆಮೋವನ್ನ ಇಲ್ಲಿ ನೋಡ್ಲಿಕ್ಕಿದ್ದೇವೆ. ಸೊ ನಾವು ಆ ಡೆಮೋವನ್ನ ಈಗ ನೋಡುವ. ಸೊ ನೀವೀಗ ವಿಡಿಯೋದಲ್ಲಿ ನೋಡ್ಬೋದು. ಖಂಡಿತವಾಗಿಯೂ ಇದೊಂದು ಕೃಷಿಕರಿಗೆ ವರದಾನ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ. ಸೊ ವೆಂಕಟರಮಣ ಭಟ್ರವರ ಒಂದು ಪ್ರಯತ್ನ ಖಂಡಿತವಾಗಿಯೂ ಪುತ್ತೂರಿಗೆ ಮತ್ತು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಸಂಚರಿಸಲಿಕ್ಕಿದೆ. ಸೊ 3600 ಜನರೇಟರ್ನ ಡೆಮೋ ನಿಮಗಾಗಿ. EG 3600. ಸೊ ಈಗಾಗಲೇ ನಾವು ಮಾತಾಡ್ತಾ ಇದ್ದೇವೆ. ಸೊ ಇದೊಂದು ಗಂಟೆಗೆ ಎಷ್ಟು ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ ಎಲ್ಲರೂ ಕೇಳುವಾಗೆ, ಎಷ್ಟು ನಾನು ಖರ್ಚು ಮಾಡಬೇಕಾದಿತ್ತು, ಹೇಗೆ ಅಂತ ಹೇಳಿದ್ರೆ
ಪರ್ ಅವರಿಗೆ ಸಾಮಾನ್ಯ 1 ಲೀಟರ್ 1.25 ಲೀಟರ್ ವರೆಗೆ ಪೆಟ್ರೋಲ್ ಹೋಗ್ತದೆ ಇದರಲ್ಲಿ. ಫುಲ್ ಲೋಡ್ ಹಾಕಿದೆ ಫುಲ್ ಲೋಡ್ ಹಾಕಿದ್ರೆ 1.5 ಲೀಟರ್ನವರೆಗೆ ನಮಗೆ ಫ್ಯೂಯಲ್ ಕನ್ಸಂಪ್ಷನ್ ಅಂತ. ಹೌದು, 1.25 1.5 ಮ್ಯಾಕ್ಸಿಮಮ್ ಅಂದ್ರೆ 1.5 1.25 1.5 ಲೀಟರ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಗಿ ನಾವು ಪೆಟ್ರೋಲ್ ಕನ್ಸಂಪ್ಷನ್ ಆಗ್ತದೆ. ಹೌದು, ಕನ್ಸಂಪ್ಷನ್ ಆಗ್ತದೆ. ಸೊ ಅದೇ ರೀತಿಯಲ್ಲಿ ನಾವೀಗ ಜನರೇಟರ್, ಬೇರೆ ಜನರೇಟರ್ ಎಲ್ಲ ನೋಡ್ತೇವೆ ನಾವೀಗ. ಸೊ ಈ ಜನರೇಟರ್, ಬೇರೆ ಜನರೇಟರ್ ನೋಡುವಾಗ ನಾವೀಗ ಕೇಳ್ತೇವೆ ಎಲ್ಲ ಲೋಡಿನ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿ. ಕೆಲವರು ಬಂದು ಕೇಳುದುಂಟು, ಅಂದ್ರೆ ನಮ್ಮಲ್ಲಿ 2 HP ಪಂಪ್ ರನ್ ಆಗ್ಬೋದಾ ಅಂತ ಹೇಳಿ ಇಟ್ಕೊಂಡು. ಸೊ ಇದು 2 HP ಪಂಪ್ ಎಲ್ಲ ರನ್ ಆದೀತಾ ಇದರಲ್ಲಿ? 2 HP ಪಂಪ್ ರನ್ ಆಗುದಿಲ್ಲ, ಇದರಲ್ಲಿ 1.5 HP ಪಂಪ್ ಆರಾಮ್ಸೆ ರನ್ ಆಗ್ತದೆ. ಸೊ ಮನೆಯಲ್ಲಿ ಸಾಧಾರಣ ಮನೆಗೆ ಯೂಸ್ ಆಗುದು 1.5 HP ಪಂಪ್ ಯೂಸ್ ಆಗುವಂತದ್ದು. 2 HP ಅಂದ್ರೆ ಈಗ ತೋಟಕ್ಕೆಲ್ಲಾದ್ರೆ ಯೂಸ್ ಮಾಡುವಂತದ್ದು 2 HP ಪಂಪ್ ಇರುವಂತದ್ದು. ಓಕೆ, 2 HP ಇದೆಯಾ ನಿಮ್ಮ ಹತ್ರ ಏನಾದ್ರು? 2 HP ಗೆ ಬೇಕಾದ್ರೆ 2 HP ಇದೆ ನಮ್ಮ ಹತ್ರ. 5 kV ಜನರೇಟರ್ ಬರ್ತದೆ 2 HP ಅಲ್ಲಿ. ಓಕೆ, ಸೊ ನಾವು ನೋಡ್ಬೇಕಾದ ಹಾಗೆ ನಾವೀಗ ಮುಖ್ಯವಾಗಿ ಈಗ ನಾವು ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ಈಗ ನೋಡ್ತಾ ಇದ್ದಾಗ 3600 ನೀವೀಗ ಏನ್ ನೋಡ್ತಾ ಇದ್ದೀರಿ ಅದರ ಡೆಮೋವನ್ನು ನಾವು ಮಾತಾಡಿದ್ದಷ್ಟೇ. ಬೇರೆ ಬೇರೆ ಜನರೇಟರ್ಗಳು ನಮ್ಮಲ್ಲಿ ಇಲ್ಲಿ ಲಭ್ಯವಿದೆ. ಸೊ ಖಂಡಿತವಾಗಿ ನೀವು ಅದನ್ನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸಾಧ್ಯವಾಗುವ ನಾವು ಅದೇ ರೀತಿಯಲ್ಲಿ ವಿಡಿಯೋ ಮಾಡಿ ತೋರಿಸುವ. ಈಗಾಗಲೇ ನೀವು 1.5 HP ರನ್ ಮಾಡುವಂತ ನೋಡಿದ್ದೀರಿ. ಸೊ 1.5 ಕಾಲರಿಂದ 1.5 ಪೆಟ್ರೋಲ್ ಕನ್ಸಂಪ್ಷನ್ ನಾವು ಮಾತಾಡಿದೆವು. ಸೊ ಅದರಿಂದ ಖಂಡಿತವಾಗಿಯೂ ಮನೆಗೆ ಮತ್ತೆ ಒಂದು ಅಂಗಡಿಗೆ ಅಥವಾ ನಮ್ಮ ಕೃಷಿ ಚಟುವಟಿಕೆಗಳಿಗೆ ಖಂಡಿತವಾಗಿ ಇದು ಬಳಕೆ ಆಗ್ತದೆ. ಹಾಗಾಗಿ ಇದರಿಂದ ಹೆಚ್ಚಿನ ಕಿಲೋವ್ಯಾಟ್ಗಳು ಬೇಕಾಗಿದ್ದಲ್ಲಿ ಖಂಡಿತವಾಗಿ ಇಲ್ಲಿ ದೊರೆಯುತ್ತದೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದನ್ನು ಕೂಡ ನಾವು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತೇವೆ. ಜನರೇಟರ್ ಬಗ್ಗೆ ಮಾತಾಡುವಾಗ ಹೀಗೆ ಮಾತಾಡ್ತಾ ಇದ್ದಾಗ ಬಹಳಷ್ಟು ಜನ ನಮಗೆ ನೆಲ್ಯಾಡಿ ಇರ್ಬೋದು, ಬೇರೆ ಬೇರೆ ಊರಿನಿಂದ ಅವರದೊಂದು ಎನ್ಕ್ವೈರಿ ಇತ್ತು. ಏನಂತ ಹೇಳಿದ್ರೆ, ರಬ್ಬರ್ ಶೀಟ್ ಗಳನ್ನ ಮಾಡ್ತೇವೆ, ಕರೆಂಟ್ ಹೋಗ್ತದೆ, ರಬ್ಬರ್ ಶೀಟ್ ಮಾಡುವಾಗ ನಾನು ಜನರೇಟರ್ ಅನ್ನ ಬಳಸಿಕೊಂಡು ನನಗೆ ಶೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಸೊ ಈ ತರದ ಎನ್ಕ್ವೈರೀಸ್ ಇದೆ, ಬಹಳಷ್ಟು ಜನ ಅಂಗಡಿಯಲ್ಲಿ ಬಂದು ಕೇಳುದುಂಟು. ಸೊ ರಬ್ಬರ್ ಶೀಟ್ಗಳು ಮಾಡುವಂಥದ್ದು, ಯಾಕಂದ್ರೆ ನಾವು ಆಲ್ರೆಡಿ ನಾವು ಪಶುಪತಿ ಎಲೆಕ್ಟ್ರಿಕಲ್ ಅಲ್ಲಿ ಇದರ ಹಿಂದೆ ನಾವು ಜನರೇಟರ್ ಮೇಳ ಮಾಡಿದ್ದೇವೆ. ಅವಾಗ ಬಹಳಷ್ಟು ಜನ ರಬ್ಬರ್ ಶೀಟ್ ಮಾಡುವವರು. ಸೊ ಇದು ರಬ್ಬರ್ ಶೀಟ್ ಮಾಡೋರಿಗೆ ಉಪಯೋಗ ಆಗ್ಬೋದಾ? ಖಂಡಿತವಾಗಿಯೂ ಇದು ರಬ್ಬರ್ ಶೀಟ್ ಮಾಡುವವರಿಗೆ ಅತ್ಯಂತ ಉಪಯೋಗವಾಗಿದೆ. ಯಾಕಂದ್ರೆ ಈಗ ಕೆಲವು ಸರಿ ಮಳೆಗಾಲದಲ್ಲಿ ಇರ್ಬೋದು ಅಥವಾ ಬೇರೆ ಟೈಮ್ಗಳಲ್ಲಿ ಪವರ್ ಅಂದ್ರೆ ಕರೆಂಟ್ ಇರೋದಿಲ್ಲ. ಆ ಟೈಮಲ್ಲಿ ರಬ್ಬರ್ ಶೀಟ್ 2 ದಿವಸಕ್ಕೊಮ್ಮೆ ಅಥವಾ ದಿನವೂ ಮಾಡುವವರು ಇರ್ತಾರೆ. ಅಂತವರಿಗೆ ಕರೆಂಟ್ ಹೋದ ಸಮಯದಲ್ಲಿ ಇದು ಆರಾಮ್ಸೆ ರನ್ ಆಗ್ತದೆ. ಅಂದ್ರೆ 1 HP ಮೋಟರ್ ಇರ್ತದೆ ಅವ್ರದ್ದು, ಅಥವಾ 1.5 HP ಮೋಟರ್ ಇರ್ತದೆ. ಅದನ್ನು ಆರಾಮ್ಸೆ ಈ ಜನರೇಟರ್ ಅಲ್ಲಿ EG3600 ಜನರೇಟರ್ ಅಲ್ಲಿ ಆರಾಮ್ಸೆ ರನ್ ಮಾಡಬಹುದು. ಸೊ ನಾವೀಗಾಗಲೇ ಕಂಡುಕೊಂಡಾಗೆ ರಬ್ಬರ್ ಬೆಳೆಗಾರರಿಗೂ ಕೂಡ ಈ ಜನರೇಟರ್ ಉಪಯೋಗ ಆಗುತ್ತೆ ಅಂತ ಹೇಳೋದನ್ನು ನಾವು ತಿಳ್ಕೊಂಡಿದ್ದೇವೆ. ಸೊ ಮುಂದಿನ ದಿನಗಳಲ್ಲಿ ಕೂಡ ಇಂಥ ಜನರೇಟರ್ಗಳ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರ್ತೇವೆ. ಕುಕ್ಕಿಲ ಜನರೇಟರ್ನ EG3600 ಇದರ ಲೋಡ್ ಕ್ಯಾಲ್ಕುಲೇಷನ್, ಅಂದ್ರೆ ಲೋಡ್ ಅನ್ನ ಯಾವ ರೀತಿ ತಗೊಳ್ತಾರೆ ಅಂತ ಹೇಳೋದು. ಈಗ ಲೋಡಿನ ಟೆಸ್ಟಿಂಗ್ ಇದೆ. ಸೊ ಆ ಟೆಸ್ಟಿಂಗ್ ಅನ್ನೊಮ್ಮೆ ನಾವು ನೋಡುವ. ಈಗ ಲೋಡ್ ಹಾಕ್ತಾ ಹೋಗ್ತಾರೆ ನಮ್ಮ ಹರೀಶ್ ಅವರೀಗ ಇದಕ್ಕೆ ಲೋಡ್ ಹಾಕ್ತಾ ಹೋಗ್ತಾರೆ. 3600ಗೆ ಲೋಡ್ ಅನ್ನು ಹಾಕುವುದನ್ನು ನೋಡುವ. ಇದೀಗ 500 ವ್ಯಾಟ್ಸ್ ಬಲ್ಬು, 500 ವ್ಯಾಟ್ಸ್, 1000 ವ್ಯಾಟ್ಸ್, 1500, 2000, 2500, 3000 ವ್ಯಾಟ್ಸ್, 3200 ವ್ಯಾಟ್ಸ್. ಈಗ ಟೋಟಲ್ ಆಗಿ 3200 ವ್ಯಾಟ್ಸ್ ಇದೆ. ಇದರಲ್ಲಿ ಆಂಪ್ಸ್ 11 ಆಂಪ್ಸ್ ವರೆಗೆ ಹೋಗ್ತದೆ. ಟೋಟಲ್ ಆಂಪ್ಸ್ 11 ಆಂಪ್ಸ್ ವರೆಗೆ ಹೋಗ್ತದೆ. ವೋಲ್ಟೇಜ್ 200 ಬರ್ತದೆ.
ಕಳೆದ ಒಂದು 30 ವರ್ಷಗಳ ಹಿಂದಿಂದ ಈ ಕುಕ್ಕಿಲ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಜನರಿಗೆ ಹೋಂಡಾ ಜನರೇಟರ್ ಸರ್ವಿಸ್ ಕೊಡಿಸ್ತಾ ಬಂದೆ. ಮತ್ತು ಒಂದು 15 ವರ್ಷದ ಟೈಮು ಕರ್ನಾಟಕ ಬ್ಯಾಂಕಿದು ಫುಲ್ ಕರ್ನಾಟಕ ಸರ್ವಿಸ್ ಕಾಂಟ್ರಾಕ್ಟ್ ತಗೊಂಡಿದ್ದೆ. ಆಮೇಲೆ ಕಾರ್ಪೊರೇಷನ್ ಬ್ಯಾಂಕಿದು ಒಂದು 10 ವರ್ಷ ಮಾಡಿದ್ದೆ. ಸೊ ಈಗ ಏನಂದರೆ ಈ 30 ವರ್ಷದ ಅನುಭವದಲ್ಲಿ ನಮ್ಮದೇ ಒಂದು ಜನರೇಟ್ರು ಕುಕ್ಕಿಲ ಬ್ರ್ಯಾಂಡ್ ಒಂದು ಬಿಡುಗಡೆ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ R&D ಎಲ್ಲ ಮಾಡಿ ರೆಡಿ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇನೆ. ಆ ವಿಡಿಯೋದಲ್ಲಿ ನೋಡಿದ ಪ್ರಕಾರ 3.6 ಮನೆ ಪರ್ಪಸ್ಸಿಗೆ ಫುಲ್ ಸಫಿಷಿಯೆಂಟ್. ಒಂದು AC ರನ್ ಮಾಡ್ಬೋದು, ಮಿಕ್ಸಿ, ಫ್ಯಾನು, ಲೈಟು, ಫ್ರಿಡ್ಜ್ ಎಲ್ಲ ಆನ್ ಮಾಡ್ಕೊಳ್ಬೋದು. ಮತ್ತು ಅದಕ್ಕಿಂತ ಜಾಸ್ತಿ ಬೇಕಂದರೆ 5 ಕಿಲೋವಾಟಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ 6 ಕಿಲೋವಾಟ್ ಮತ್ತು 8 ಕಿಲೋವಾಟ್ ಅದು ರೆಡಿ ಮಾಡ್ತಾ ಇದ್ದೇವೆ. R&D ಆಗ್ತಾ ಇದೆ. ಸೊ ಇನ್ನು ಶೀಘ್ರದಲ್ಲಿ ಅದು ಬಿಡುಗಡೆ ಮಾಡ್ತೇವೆ. ನಮ್ಮ ಕುಕ್ಕಿಲ ಬ್ರ್ಯಾಂಡ್ ಜನರೇಟರ್ಗಳನ್ನು ಕರ್ನಾಟಕದಾದ್ಯಂತ ಮಾರಾಟ ಮಾಡಲು ವಿತರಕರು ಬೇಕಾಗಿದ್ದಾರೆ. ಆಸಕ್ತರು ಸಂಪರ್ಕಿಸಿ. ಸೊ ಕುಕ್ಕಿಲ ಜನರೇಟರ್ ಅಲ್ಲಿ ನಾವು ಇದ್ದೇವೆ. ಇದು ಏಳ್ಮುಡಿಯ ಪಕ್ಕದಲ್ಲಿ ಈ ಸಂಸ್ಥೆ ಕೃಷಿಕರಿಗೆ ವರದಾನ ಅಂತ ನಾನು ಅಭಿಪ್ರಾಯ ಪಡ್ತಾ ಇದ್ದೇನೆ. ಸೊ ವೆಂಕಟರಮಣ ಭಟ್ರವರ ಒಂದು ಪ್ರಯತ್ನ ಖಂಡಿತವಾಗಿಯೂ ಪುತ್ತೂರಿಗೆ ಮತ್ತು ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಸಂಚರಿಸಲಿಕ್ಕಿದೆ. ಕುಕ್ಕಿಲ ಜನರೇಟರ್ ಮಾಡೆಲ್ EG 3600 ಅಂತ ಹೇಳಿ. ಇದರಲ್ಲಿ ಮ್ಯಾಕ್ಸಿಮಮ್ ಔಟ್ಪುಟ್ 3200. ಇದರಲ್ಲಿ ಸಬ್ಮರ್ಸಿಬಲ್ ಪಂಪ್ 1.5 HP ಅದು ಆರಾಮ್ಸೆ ರನ್ ಆಗ್ತದೆ. ರಬ್ಬರ್ ಶೀಟ್ ಮಾಡುವಾಗ ನಾನು ಜನರೇಟರ್ ಅನ್ನು ಬಳಸಿಕೊಂಡು ನನಗೆ ಶೀಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಇದು ರಬ್ಬರ್ ಶೀಟ್ ಮಾಡುವವರಿಗೆ ಅತ್ಯಂತ ಉಪಯೋಗವಾಗಿದೆ. EG 3600 ಇದರ ಲೋಡ್ ಕ್ಯಾಲ್ಕುಲೇಷನ್ ಅಂದ್ರೆ ಲೋಡ್ ಅನ್ನ ಯಾವ ರೀತಿ ತಗೊಳ್ತಾರೆ ಅಂತ ಹೇಳೋದು. 500 watts, 1000 watts, 1500, 2000, 2500, 3000 watts, 3200 watts. ಈಗ ಟೋಟಲ್ ಆಗಿ 3200 watts. 30 ವರ್ಷದ ಅನುಭವದಲ್ಲಿ ನಮ್ಮದೇ ಒಂದು ಜನರೇಟರ್ ಕುಕ್ಕಿಲ ಬ್ರ್ಯಾಂಡ್ ಒಂದು ಬಿಡುಗಡೆ ಮಾಡಬೇಕಂತೇಳಿ ಪ್ರಯತ್ನ ಮಾಡಿ R&D ಎಲ್ಲ ಮಾಡಿ ರೆಡಿ ಮಾಡಿ ಮಾರ್ಕೆಟಿಗೆ ಬಿಡ್ತಾ ಇದ್ದೇನೆ. ನಮ್ಮ ಕುಕ್ಕಿಲ ಬ್ರ್ಯಾಂಡ್ ಜನರೇಟರ್ಗಳನ್ನು ಕರ್ನಾಟಕದಾದ್ಯಂತ ಮಾರಾಟ ಮಾಡಲು ವಿತರಕರು ಬೇಕಾಗಿದ್ದಾರೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.